सृष्टि नाटक को जान गए, दिव्य दृष्टि दी आपने तो हर पर्दे में पहचान गए। अगम निगम के भेद खुले, सृष्टि नाटक को जान गए, दिव्य दृष्टि दी आपने तो हर पर्दे में पहचान गए। पल पल आपके साथ रहूं मैं, मिट गई सब तन्हाइयाँ, प्यार में भीगे अफसाने कहती है जिंदगानियाँ। बरस रही है बाबा आपकी मेहरबानियाँ, प्यार में भीगे अफसाने कहती है जिंदगानियाँ। ಪ್ರತಿನಿತ್ಯ ಬರುತ್ತಿರುವ ಸಮಸ್ಯೆಗಳಿಗೆ, ನೋವುಗಳಿಗೆ, ಕಷ್ಟಗಳಿಗೆ ಕಾರಣ ಮತ್ತು ನಿವಾರಣೆ, ಸಮಸ್ಯೆಗಳಿಗೆ ಕಾರಣ ಮತ್ತು ನಿವಾರಣೆ,
ಕಾರಣ ಮತ್ತು ನಿವಾರಣೆಯನ್ನು ಪರಮಾತ್ಮ ಕೊಡಲಿದ್ದಾನೆ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಮನಸ್ಸು ಬುದ್ಧಿಯನ್ನು ಭೃಕುಟಿಯ ಮಧ್ಯದಲ್ಲಿ, ಎಲ್ಲರೂ ಎರಡೂ ಕಣ್ಣುಗಳ ಮಧ್ಯದಲ್ಲಿ ನೋಡಿ, ಒಂದು ಪ್ರಕಾಶತೆ, ಪವಿತ್ರತೆಯ ಝಲಕ್, ಪ್ರಕಾಶತೆ, ಒಂದು ಬೆಳಕು ಕಾಣಿಸ್ತಾ ಇದೆ ವಿಚಿತ್ರವಾಗಿ. ಎರಡೂ ಕಣ್ಣುಗಳ ಮಧ್ಯದಲ್ಲಿ ಬೆಳಕು ಕಾಣಿಸುತ್ತಿದೆ. ಎಲ್ಲರೂ ಅನುಭವ ಮಾಡಿ. ಬೆಳಕು ಕಾಣಿಸ್ತಾ ಇದೆ. ಎರಡು ಕಣ್ಣುಗಳ ಮಧ್ಯದಲ್ಲಿ ಬೆಳಕು. ಆ ಬೆಳಕು ಶರೀರದ ಅಂಗದಲ್ಲಿ ಹರಡಿದೆ. ಒಂದು ವಿಚಿತ್ರವಾದ ವಿಶೇಷ ನನ್ನದೇ ಆದ ಪವಿತ್ರತೆಯ ಶಕ್ತಿಯ ಆರಾ ಕ್ರಿಯೇಟ್ ಆಗಿದೆ. ಉಮ್ಮಂಗ ಉತ್ಸಾಹದ ಪಂಕಗಳು ಉದ್ಭವಿಸ್ತಾ ಇದೆ ಎಂಬುದನ್ನು ಅನುಭವ ಮಾಡಿ. ಎರಡೂ ಕಡೆ ಉಮ್ಮಂಗ ಉತ್ಸಾಹ ಉಮ್ಮಂಗ ಎರಡೂ ಪಂಕಗಳು ಕ್ರಿಯೇಟ್ ಆಗಿದೆ. ಅನುಭವ ಮಾಡಿ. ಅದೇ ಉಮ್ಮಂಗ ಉತ್ಸಾಹದ ಪಂಕದೊಂದಿಗೆ ನಾನಾತ್ಮ ಈಗ ಸ್ವಯಂವನ್ನು, ಈ ಸ್ಥೂಲ ಗಟ್ಟಿಯಾದ ಶರೀರವನ್ನು ಇಲ್ಲೇ ಬಿಟ್ಟು ಹಗೂರವಾದ ಶರೀರ, ಸೂಕ್ಷ್ಮ ಶರೀರ, ಯಾರಿಗೂ ಕಾಣಿಸುವುದಿಲ್ಲ ಆ ಒಂದು ಸೂಕ್ಷ್ಮ ಶರೀರವನ್ನು ಹೊಂದಿ ಭೌತಿಕ ಶರೀರವನ್ನು ಇಲ್ಲೇ ಬಿಟ್ಟು ಅನುಭವ ಮಾಡಬೇಕು. ಈಗ ಹೇಗೆ ಡ್ರೈವರ್ ಕಾರನ್ನು ಪಾರ್ಕ್ ಮಾಡಿ ಡ್ರೈವರ್ ತನ್ನ ಮನೆಗೆ ಹೋಗ್ತಾನೆ, ಹಾಗೆ ನಾನಾತ್ಮ ಡ್ರೈವರ್ ಶರೀರ ರೂಪಿ ಕಾರನ್ನು ಪಾರ್ಕ್ ಮಾಡ್ತಾ ಇದ್ದೀನಿ. ಭೌತಿಕ ಶರೀರ ಸಪರೇಟಾಗಿ ಕುಳಿತುಕೊಳ್ಳುತ್ತಾ ಇದೆ. ಆತ್ಮರೂಪಿ ಡ್ರೈವರ್ಗೆ ಪಂಕಗಳು ಬಂದಿದೆ. ಆತ್ಮರೂಪಿ ಡ್ರೈವರ್ಗೆ ಪಂಕಗಳು ಬಂದಿದೆ. ಹಾರುತ್ತಾ ರೆಕ್ಕೆಗಳು ಬಂದಿದೆ. ಪಂಕಗಳಂದರೆ ರೆಕ್ಕೆಗಳು ಬಂದಿದೆ. ಹಾರುತ್ತಿದ್ದೇನೆ ಎತ್ತರಕ್ಕೆ. ನೋಡಿ, ಕಾಲೆಲ್ಲ ಭೂಮಿಯ ಮೇಲೆ ಬಂದಿದೆ. ಭೂಮಿಗೆ ಕನೆಕ್ಷನ್ ಇಲ್ಲ, ಲಗಾವು, ಭೂಮಿಗೆ ಏನು ಕನೆಕ್ಷನ್ ಇದೆ, ಅಟ್ಯಾಚ್ಮೆಂಟ್, ಅದರಿಂದ ಮುಕ್ತ. ಮತ್ತು ದೇಹದ ಬಾಣ ಸಪರೇಟ್, ಭೌತಿಕ ಶರೀರ ಸಪರೇಟ್ ಆಗಿದೆಯಲ್ವಾ, ದೇಹದ ಬಾಣದಿಂದ ಮುಕ್ತ. ಸ್ವಲ್ಪ ಎತ್ತರಕ್ಕೆ ಹಾರಿ, ಆಕಾಶದಲ್ಲಿ ಹಾರಿ. ಉಮ್ಮಂಗ ಉತ್ಸಾಹದ ಪಂಕಗಳನ್ನು ನೋಡುತ್ತ ಮಗಳು ನಗುತ್ತ ಹಾರಿ, ಫರಿಸ್ತೆಗಳ ಹಾರಿ. ಎರಡೂ ಕಡೆ ಪಂಕಗಳು, ರೆಕ್ಕೆಗಳು, ಹಕ್ಕಿಗಳು ಹೇಗೆ ಹಾರ್ತವೆ ಹಾಗೆ ನಾನಾತ್ಮ ಸೂಕ್ಷ್ಮ ಶರೀರಧಾರಿ ನನಗೆ ಉಮ್ಮಂಗ ಉತ್ಸಾಹದ ಪಂಕಗಳು ಕಾಣಿಸ್ತಾ ಇದೆ. ಅಂತರ್ಚಕ್ಷುಗಳಿಗೆ ಕಾಣಿಸ್ತಾ ಇದೆ. ಹಾರ್ತಾ ಇದ್ದೇನೆ. ಎಲ್ಲ ಚಿಂತೆಯನ್ನು ಬಿಟ್ಟು ಹಾರ್ತಾ ಇದ್ದೇನೆ. ಶಾರೀರದ ಚಿಂತೆ, ಮಾನಸಿಕ ಚಿಂತೆ, ಎಲ್ಲ ಭಾರವನ್ನು ಮರೆತು ಭಾರದಿಂದ ಮುಕ್ತ, ಬಂಧನಗಳಿಂದ ಮುಕ್ತ, ಬಂಧನ ಮುಕ್ತ, ಯೋಗಯುಕ್ತ ಸ್ಥಿತಿಯಲ್ಲಿ ಹಾರುತ್ತಿದ್ದೇನೆ. ಆಕಾಶದಲ್ಲಿ ಈಗ ಆಕಾಶವನ್ನು ತಲುಪಿದ್ದೇನೆ. ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಎಲ್ಲ ಪಕ್ಷಿಗಳು ಹಾರಾಡುವುದನ್ನು ನೋಡ್ತಾ ಇದ್ದೀನಿ. ನಾನು ಹಾರ್ತಾ ಇದ್ದೀನಿ. ಭೂಮಿ ಕೆಳಗಡೆ ನೋಡಿದ್ರೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಅಲ್ಲಿ ನನ್ನ ಶರೀರ, ಭೌತಿಕ ಶರೀರ ಕಾಣಿಸ್ತಾನೆ ಇಲ್ಲ. ಫಿನಿಶ್. ನಾನಾತ್ಮ ಎಲ್ಲ ದೈಹಿಕ ಬಂಧನಗಳಿಂದ ಮುಕ್ತ, ದೇಹದ ಬಾಣದಿಂದ ಮುಕ್ತ, ದೇಹದ ಪ್ರಪಂಚದ ಆಕರ್ಷಣೆಗಳಿಂದ ಮುಕ್ತ, ಹಗೂರನಾಗಿ ಹಾರುತ್ತ ಎಲ್ಲ ಚಿಂತೆಗಳನ್ನು ಮರೆತು ಹೋಗಿಬಿಟ್ಟಿದ್ದೇನೆ. ಹಾರೋದೊಂದೇ ಕಲ್ತಿದ್ದೇನೆ. ಉಂಚಿ ಶ್ರೇಷ್ಠ ಎತ್ತರ ಹೈಯೆಸ್ಟ್ ಆನ್ ಹೈ ಹಾರ್ತಾ ಇದ್ದಂಗೆಲ್ಲ ಸಮಸ್ಯೆಗಳು ಮತ್ತು ಈ ದೇಹ ಬಾಣವು ಕೂಡ ಕಣ್ಣಿಗೇನೆ ಕಾಣಿಸ್ತಾ ಇಲ್ಲ. ಸಮಸ್ಯೆಗಳಂತೂ ಕಾಣಿಸ್ತಾ ಇಲ್ಲ. ಏನೇನು ಸಮಸ್ಯೆಗಳಿದೆ ಅಲ್ಲೇ ಚಿಕ್ಕದಾಗಿ ಕಣ್ಣು ಮರೆಯಾಗಿ ಬಿಟ್ಟಿದ್ದಾವೆ. ನಾನು ಎತ್ತರಕ್ಕೆ ಬಂದಿದ್ದೀನಲ್ವಾ, ಎತ್ತರ. ಈಗ ಒಂದು ಬೆಟ್ಟದ ಮೇಲೆ ಹೋಗಿ ಕೆಳಗಡೆ ನೋಡಿದರೆ ಅವೆಲ್ಲ ಮನೆಗಳು ಚಿಕ್ಕ, ಮನುಷ್ಯರೆಲ್ಲ ಚಿಕ್ಕದು ಕಾಣಿಸ್ತವೆ. ಹಾಗೆ ಸಮಸ್ಯೆಗಳೆಲ್ಲ ಚಿಕ್ಕವಾಗಿ ಬಿಟ್ಟಿದ್ದಾವೆ. ನಾನು ಎತ್ತರ ಹಾರ್ತಾ ಇದ್ದೀನಲ್ವಾ, ಉಮ್ಮಂಗ ಉತ್ಸಾಹದ ಪಂಕಗಳೊಂದಿಗೆ ಹಾರ್ತಾ ಇದ್ದೀನಿ. ಹಾರ್ತಾ ಇದ್ದೀರೋ ಇಲ್ಲೋ ಎಲ್ಲರೂ? ಹಾರುತ್ತ ಕಣ್ಮುಚ್ಕೊಳ್ಳಿ ಬೇಕಾದರೆ. ಯಾರಿಗೆ ಕಂಫರ್ಟ್ ಇಲ್ಲ
ಸರೌಂಡಿಂಗ್ ಏನಾದ್ರು ಡಿಸ್ಟರ್ಬ್ ಆಗ್ತಾ ಇದ್ರೆ ಕಣ್ಣು ಮುಚ್ಕೊಂಡಿದ್ದೀರಿ, ಸ್ಥೂಲ ಕಣ್ಣುಗಳು. ಆದರೆ ಮನಸ್ಸು ಬುದ್ಧಿ ಆಕಾಶದಲ್ಲಿದೆ. ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ನೋಡ್ತಾ ಇದೆ. ವಾಹ, ಎಲ್ಲ ಆರಾಮಾಗಿ ಶಾಂತವಾಗಿ ಆನಂದವಾಗಿ ಹಾರ್ತಾ ಇದೆ, ನಿಶ್ಚಿಂತವಾಗಿ ಹಾರ್ತಾ ಇದ್ದೀನಿ. ಎಲ್ಲ ಚಿಂತೆಗಳು ಅಲ್ಲೇ ಕೆಳಗಡೆನೇ ಇದೆ, ಸ್ಥೂಲ ಸಾಕಾರದಲ್ಲೇ ಇದೆ. ನಾನು ಎತ್ತರಕ್ಕೆ ಹಾರ್ಕೊಂಡ್ಬಂದಿದ್ದೀನಿ, ಏನೂ ಚಿಂತೆ ಇಲ್ಲ. ಹಗೂರತೆ ಎಲ್ಲ ಚಿಂತೆ ಸಮಾಪ್ತಿ ಆಗ್ಬಿಟ್ಟಿದೆ. ಝೀರೋ. ಉಮ್ಮಂಗ ಉತ್ಸಾಹದ ಪಂಕಗಳು ಮತ್ತು ಆಕಾಶದಲ್ಲಿ ಮೋಡಗಳು ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ. ನಣತ್ಸಮ ಫರಿಸ್ತಾ ಉಮ್ಮಂಗ ಉತ್ಸಾಹದ ಪಂಕಗಳು. ಆಕಾಶದಲ್ಲಿ ಸ್ವಯಂನ ನೋಡಬೇಕೆಲ್ಲರೂ. ಆಕಾಶದಲ್ಲಿ ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿದ್ದೇನೆ. ಸ್ಟಾರ್ಟಿಂಗಲ್ಲೇ ಬಾಬಾ ಅನುಭವ ಮಾಡಿಸಿದ್ರು ತಾನೆ. ನಾನಾತ್ಮ ಡ್ರೈವರ್ ಕಾರನ್ನು ಪಾರ್ಕ್ ಮಾಡಿ ಡ್ರೈವರ್ಗೆ ಇಮಿಡಿಯೇಟಾಗಿ ರೆಕ್ಕೆಗಳು ಬಂದು ಪಂಕಗಳು ಬಂದು ಹಾರುತ್ತ ಉಮ್ಮಂಗ ಉತ್ಸಾಹದ ಪಂಕಗಳೊಂದಿಗೆ ಹಾರುತ್ತ ಆಕಾಶವನ್ನು ತಲುಪಿರುವ ಫರಿಸ್ತಾ ನಾನು. ಎಲ್ಲ ರಿಸ್ತಗಳಿಂದ ಪರಿಸ್ತಾ, ಎಲ್ಲ ಬಂಧನಗಳಿಂದ ಮುಕ್ತ. ಫರಿಸ್ತಾ ಎಲ್ಲ ರಿಸ್ತಗಳಿಂದ ಎಲ್ಲ ರಿಲೇಷನ್ಸ್ ಅದರಿಂದ ಭಿನ್ನ ಹಗೂರವಾಗಿ ಅಂತರ್ಚಕ್ಷುಗಳಿಂದ ನೋಡಿದ್ರೆ ಉಮ್ಮಂಗ ಉತ್ಸಾಹದ ಪಂಕಗಳೊಂದಿಗೆ ಹಾರುತ್ತಿದ್ದೇನೆ. ಹಾರುತ್ತ ಹಗೂರ ಎತ್ತರ ಹಾರಿದಾಗ ಎಲ್ಲ ಚಿಂತೆಗಳು ಕೆಳಗಡೆ ಉಳ್ಕೊಂಡ್ಬಿಟ್ಟಿದ್ದಾವೆ. ನಾನಾತ್ಮ ಹಗೂರವಾಗಿ ನಿಶ್ಚಿಂತವಾಗಿ ಡಬಲ್ ಲೈಟ್ ಆಗಿ, ಆತ್ಮದ ಲೈಟ್, ಶರೀರದ ಸೂಕ್ಷ್ಮ ಶರೀರದ ಲೈಟ್, ಡಬಲ್ ಲೈಟ್ ಅನುಭವ ಮಾಡಿ. ಡಬಲ್ ಲೈಟ್ ಅಂದ್ರೇನು? ಆತ್ಮದ ಲೈಟ್, ಸೂಕ್ಷ್ಮ ಶರೀರದ ಲೈಟ್. ಭೂಮಿಯ ಲಗಾವು, ಭಾರ, ಹೊರೆ, ವಿಕರ್ಮ, ಚಿಂತೆ, ನೋವು ಅವೆಲ್ಲ ಕೆಳಗಡೆ ಇದ್ದಾಗಿತ್ತು. ಅದರಿಂದ ಪರೆಯಾಗಿದ್ದೇನೆ. ಫರಿಸ್ತಾ ನಾನು ಎಲ್ಲ ಚಿಂತೆ ಬಂತ್. ಹಗೂರವಾಗಿ ಹಾರುತ್ತಾ ಇದ್ದೀನ. ಹಾರುತ್ತಿರುವ ಸಮಯದಲ್ಲಿ ಆಕಾಶದಲ್ಲಿ ವಿಮಾನಗಳು ಹೋಗ್ತಾ ಇದೆ ನೋಡಿ. ದಿವ್ಯ ನೇತ್ರದಿಂದ ನೋಡಿ, ವಿಮಾನಗಳನ್ನ ನೋಡಿ, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ನೋಡಿ, ಪಕ್ಷಿಗಳನ್ನು ಹಾರುತ್ತಿರುವುದನ್ನು ನೋಡಿ ಮಸ್ತ್ ಹಗೂರತೆಯ ಅನುಭವ ಮಾಡುತ್ತಾ ಇನ್ನಷ್ಟು ಎತ್ತರಕ್ಕೆ ಹಾರ್ತಾ ಇದ್ದೇನೆ. ನಾನು ಆತ್ಮ ಫರಿಸ್ತಾ, ಡಬಲ್ ಲೈಟ್ ಫರಿಸ್ತಾ, ಇನ್ನಷ್ಟು ಎತ್ತರಕ್ಕೆ ಹಾರಿ ಎಲ್ಲ ಚಿಂತೆಗಳ ಹಗೂರ, ಭಾರದಿಂದ ಹಗೂರ, ಜವಾಬ್ದಾರಿಗಳಿಂದ ಹಗೂರ, ಎಲ್ಲ ವ್ಯರ್ಥ ಸಂಕಲ್ಪಗಳಿಂದ ಮುಕ್ತ, ಬಂಧನ ಮುಕ್ತ ಫರಿಸ್ತಾ ನಾನು. ಸರ್ವ ಬಂಧನಗಳಿಂದ ಮುಕ್ತ ಫರಿಸ್ತಾ ನಾನು. ಹಗೂರತೆಯ ಫರಿಸ್ತಾ ನಾನು.
ಆಕಾಶದಲ್ಲಿ ತೇಲಾಡಿ ಉಮ್ಮಂಗ ಉತ್ಸಾಹದ ಪಂಖಗಳು ಬಂದಿದೆ ನಮಗೆ, ರೆಕ್ಕೆಗಳು ಬಂದಿದೆ ನಮಗೆ. ಮೋಡಗಳು, ಬಿಳಿ ಬಿಳಿಯಾದ ಮೋಡಗಳು, ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣ, ವಾಹ ಹಗೂರತೆ, ವಾಹ ಎಷ್ಟೊಂದು ಹಗೂರತೆ, ಪವಿತ್ರತೆಯ ಶಕ್ತಿ, ಅತೀಂದ್ರಿಯ ಸುಖದ ಅನುಭವ ಮಾಡುವುದಂದ್ರೆ ಇದೇನಾ? ವಾಹ ಬಾಬಾ, ವಾಹ. ಹಾರುವ ತಾಕತ್ತನ್ನು ಕೊಟ್ಟಿದ್ದೀಯ, ಎಲ್ಲ ಚಿಂತೆಗಳಿಗೆ ಫುಲ್ ಸ್ಟಾಪ್ ಹಾಕುವುದನ್ನು ಕಲಿಸಿದ್ದೀಯ, ಉಮ್ಮಂಗ ಉತ್ಸಾಹದ ಪಂಖಗಳನ್ನು ಕೊಟ್ಟಿದ್ದೀಯ ನನ್ನ ಬಾಬಾ ಎಂದು ಹಾರುತ್ತ ನೋಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳು ಸಮಾಧಾನವಾಗಿ, ಸಮಸ್ಯೆಗಳೆಲ್ಲ ಚಿಕ್ಕದಾಗಿ ಬಿಟ್ಟಿದೆ, ವ್ಯರ್ಥಗಳೆಲ್ಲ ಮುಕ್ತವಾಗಿ, ವ್ಯರ್ಥಗಳಿಂದ ಮುಕ್ತ, ಬಂಧನಗಳಿಂದ ಮುಕ್ತ. ನಾನಾತ್ಮ ಡಬಲ್ ಲೈಟ್, ಹಗೂರ, ಡಬಲ್ ಹಗೂರ, ಡಬಲ್ ಹಗೂರ, ಡಬಲ್ ಪ್ರಕಾಶ, ಡಬಲ್ ಹಗೂರ, ಡಬಲ್ ಪ್ರಕಾಶ. ಫರಿಸ್ತಾ 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 ಫರಿಸ್ತಾ. ಇನ್ನೂ ಸೂಕ್ಷ್ಮವತನ ತಲುಪಿಲ್ಲ, ಓನ್ಲಿ ಆಕಾಶದಲ್ಲಿ ತೇಲಾಡ್ತಾ ಇದ್ದೇನೆ. ನಾನಾತ್ಮ ಫರಿಸ್ತಾ ಫರಿಸ್ತಾ ವತನದಲ್ಲಿ, ಆಕಾಶದಲ್ಲಿ ಉಮ್ಮಂಗ ಉತ್ಸಾಹಗಳ ಪಂಕ. ಫರಿಸ್ತೆ, ಒಬ್ಬರನ್ನೊಬ್ಬರು ನೋಡ್ತಾ ಇದ್ದೀವಿ. ಫರಿಸ್ತಾ ಫರಿಸ್ತಾ ಫರಿಸ್ತಾ. ಬಾಬಾ ಇವಾಗ ಒಂದು ಸೆಕೆಂಡಿನಲ್ಲಿ ನಿರ್ವಿಕಲ್ಪ, ನಿರ್ವ್ಯರ್ಥ ಅಂದರೆ ವ್ಯರ್ಥ ಇಲ್ಲ, ನಿರ್ವಿಕಲ್ಪ, ವಿಕಲ್ಪವಿಲ್ಲ, ವಿಕಾರಗಳ ಕಲ್ಪನೆ ಇಲ್ಲ, ಏಕಾಗ್ರ, ಒಬ್ಬ ತಂದೆ, ದುಸ್ರ ಬೇರೆ ಯಾರು ಇಲ್ಲ. ಇದೊಂದೇ ಸಂಕಲ್ಪದಲ್ಲಿ ಏಕಾಗ್ರರಾಗಿ ಕುಳಿತುಕೊಳ್ಳಿಕ್ಕೆ ಸಾಧ್ಯನಾ? ಬನ್ನಿ, ಯಾಕಂದರೆ ಸೂಕ್ಷ್ಮವತನಕ್ಕೆ ಬಂದು ಕುಳಿತುಕೊಳ್ಳಿ. ಬೇರೆ ಯಾವುದು ಸಂಕಲ್ಪ ಇಲ್ಲ, ಒಂದೇ ಸಂಕಲ್ಪದ ಏಕಾಗ್ರತೆ, ಶಕ್ತಿಯ ಅನುಭವದಲ್ಲಿ ಕುಳಿತುಕೊಂಡು ಬಿಡಿ. ಸಮಯ ತಗೋಬೇಡಿ, ಒಂದು ಸೆಕೆಂಡಿನಲ್ಲಿ ಬಂದು ಕುಳಿತುಕೊಳ್ಳಿ. ಸೂಕ್ಷ್ಮವತನದಲ್ಲಿ ನಿರ್ವಿಕಲ್ಪ, ನಿರ್ವ್ಯರ್ಥ, ಎಲ್ಲ ವ್ಯರ್ಥಗಳಿಂದ ಮುಕ್ತ, ವಿಕಲ್ಪಗಳಿಂದ ಮುಕ್ತ, ಏಕಾಗ್ರ ಚಿತ್ತ. ಸೂಕ್ಷ್ಮವತನದಲ್ಲಿ ಡಬಲ್ ಲೈಟ್ ಆಗಿ ಎದುರುಗಡೆ ಶಿವಬಾಬಾ, ಬ್ರಹ್ಮ ಬಾಬರವರನ್ನು ನೋಡ್ತಾ ಕುಳಿತುಕೊಂಡು, ಬಾಪ್ ದಾದಾರವರನ್ನು ನೋಡುತ್ಸ ಮುಗುಳ್ನಗುತ್ಸ ಕುಳಿತುಕೊಂಡಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಏಕಾಂತವಾಸಿ, ಏಕಾಂತವಾಸಿ, ಡಬಲ್ ಲೈಟ್, ಫರಿಸ್ತಾ ಹಗೂರ, ಎಲ್ಲ ಚಿಂತೆಗಳ, ಭಾರಗಳ, ನೋವುಗಳ ಹೊರೆಗಳಿಂದ ಭಿನ್ನ, ಹಗೂರ, ಡಬಲ್ ಹಗೂರ, ಶರೀರದ ಬಾಣದಿಂದನೂ ಹಗುರ, ಎಲ್ಲ ಚಿಂತೆಗಳು, ಭಾರಗಳೇನಿಲ್ಲ, ಇದು ಎಲ್ಲದರಿಂದ ಹಗೂರ, ಡಬಲ್ ಲೈಟ್. ಶರೀರ ಭಾರದಿಂದ ಭಿನ್ನ, ಸೂಕ್ಷ್ಮ ಶರೀರದ ಲೈಟ್, ಆತ್ಮದ ಲೈಟ್, ಡಬಲ್ ಲೈಟ್. ಫರಿಸ್ತಾ 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 ಫರಿಸ್ತಾ. ಸೂಕ್ಷ್ಮವತನದಲ್ಲಿ ಆಕಾರಿ ಫರಿಸ್ತಾ ನಾನು ಒಮ್ಮಂಗ ಉತ್ಸಾಹದ ಪಂಕವನ್ನು ಹೊಂದಿದ್ದೇನೆ. ಎದುರುಗಡೆ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ, ಅವರ ಪ್ರಕೃತಿಯ ಮಧ್ಯದಲ್ಲಿ ಶಿವ ಬಾಬಾ,
ಮಹಾಜ್ಯೋತಿ ಇದ್ದಾರೆ. ಸೂಕ್ಷ್ಮ ವಚನದಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿ ನನಾತ್ಮ ಡಬಲ್ ಲೈಟ್ ಫರಿಸ್ತಾ ಫರಿಸ್ತಾ ಬಾಪ್ ದಾದಾರ ನಯನಗಳಿಂದ ಕರೆಂಟ್ ನಿರಂತರ ಹರಿಯುತ್ತಿರುವುದು ಅನುಭವವೇ ಅನುಭವ. ಮಸ್ತಕದಲ್ಲಿ
ಎಲ್ಲ ಮಕ್ಕಳು ಸೂಕ್ಷ್ಮ ವತನದಲ್ಲಿ ನಿರಂತರ ಬಾಬರವರಿಂದ ದೃಷ್ಟಿ ಶಕ್ತಿಯನ್ನು ಪಡೆದುಕೊಳ್ಳುತ್ತಾ ಸೆಕೆಂಡಿನಲ್ಲಿ ಅಶರೀರಿಯಾಗಿ ಪರಮಧಾಮದತ್ತ ಹೊರಡೋಣ. ಅರ್ಥಾತ್ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಆತ್ಮ ಜ್ಯೋತಿ ಬಿಂದು ಜ್ಯೋತಿ ಮಾತ್ರ ಹೊರಟಿದೆ ಪರಮಧಾಮದತ್ತ. ಅನುಭವ ಆಗ್ತಾ ಇದೆ. ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಆತ್ಮ ಜ್ಯೋತಿ ಮಾತ್ರ ಹೊರಟಿದೆ ಪರಮಧಾಮದತ್ತ. ಪರಮಧಾಮ ನಿರ್ವಾಣಧಾಮವನ್ನು ಆತ್ಮ ಜ್ಯೋತಿ ತಲುಪುವ ಸಮಯ. ಅನುಭವ ಮಾಡಬೇಕೆಲ್ಲರೂ. ಜ್ಞಾನ ಸೂರ್ಯನನ್ನು ಆತ್ಮ ಜ್ಯೋತಿ ತಲುಪುವ ಸಮಯ. ಆತ್ಮ ಬಿಂದು ಮಾತ್ರ ಹೊರಟಿದೆ. ಸೂಕ್ಷ್ಮ ಶರೀರವನ್ನು ಸೂಕ್ಷ್ಮ ವತನದಲ್ಲಿ ಬಿಟ್ಟು ಹೊರಟಿದೆ. ಆತ್ಮ ಹೊರಟಿದೆ ಅಶರೀರಿಯಾಗಿ ಅಶರೀರಿಯಾಗಿ ಆತ್ಮ ಜ್ಯೋತಿ ಬಿಂದು ಹೊರಟಿದೆ ಪರಮಧಾಮ. ನನ್ನ ನಿಜ ಮನೆಯನ್ನು ತಲುಪುವ ಸಮಯ. ಅನುಭವ ಮಾಡಿ. ಆತ್ಮ ಜ್ಯೋತಿ ಹೊರಟಿದೆ, ಬಿಂದು ಮಾತ್ರ ಹೊರಟಿದೆ ಪರಮಧಾಮದಲ್ಲಿ. ಒಂದು ಸೆಕೆಂಡಿನಲ್ಲಿ ತಲುಪ್ತದೆ. ಆಶ್ಚರ್ಯ. ಕಂಪ್ಲೀಟ್ ಫುಲ್ ಸ್ಟಾಪ್. ಎಲ್ಲ ವ್ಯರ್ಥಗಳು ಬಂದರೂ ಅಲ್ಲೇ ಫುಲ್ ಸ್ಟಾಪ್. ಏನು ಸಂಕಲ್ಪ ಬರದೇ ಇರೋ ಹಾಗೆ ನೋಡಿಕೊಳ್ಳಿ. ಫುಲ್ ಸ್ಟಾಪ್. ಅಶರೀರಿ ನಾನು ಬಿಂದು ಪರಮಾತ್ಮ ಬಿಂದುವಿನೊಂದಿಗೆ ಅಂಟಿಕೊಳ್ಳುತ್ತಿರುವ ಸಮಯವಿದು. ಪರಮಧಾಮದಲ್ಲಿ ಅಶರೀರಿಯಾಗಿ ಜ್ಞಾನ ಸೂರ್ಯನ ಜೊತೆ ಕಂಬೈನ್ಡ್ ಆಗಿ ಕುಳಿತುಕೊಳ್ಳುತ್ತಿದ್ದೇನೆ. ಅಪ್ಪಾಜಿ ನಾನು, ಅವರು ಬಿಂದು, ನಾನು ಬಿಂದು, ಬಿಂದು 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 ಜ್ಯೋತಿ 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 ಜ್ಞಾನ ಸೂರ್ಯನ ಜೊತೆಗೆ ಕುಳಿತುಕೊಂಡು ಬಿಟ್ಟಿದ್ದೇನೆ. ಆ ಸೂರ್ಯನಲ್ಲಿರುವ ತಾಕತ್ತೆಲ್ಲ ನನ್ನ ಆತ್ಮದಲ್ಲಿ ತುಂಬಿ 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 ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತಿರುವ
ಓಶರೀರಿ ಪರಮಧಾಮ ನಿವಾಸ. ಸ್ವೀಟ್ ಸೈಲೆನ್ಸ್. ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇನೆ. ಆ ಸೂರ್ಯನ ಪ್ರಜ್ವಲಿತ ಅಗ್ನಿ ನನ್ನ ಆತ್ಮದಲ್ಲಿ. ಅಗ್ನಿ ಯೋಗ ಅಗ್ನಿಯ ಸ್ನಾನ ಮಾಡುತ್ತಿದೆ ಆತ್ಮ. ಆತ್ಮ ಪವಿತ್ರ ಬಂಗಾರವಾಗುತ್ತಿದೆ ಆತ್ಮ. ಜ್ಯೋತಿ 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 ಜ್ಯೋತಿ. ಬಿಂದು 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 ಪರಮಧಾಮ ನಿವಾಸ. ವೆರಿ ಗುಡ್. ಈ ಅಭ್ಯಾಸವನ್ನು ಪ್ರತಿ ಸಮಯ ಮಧ್ಯ ಮಧ್ಯದಲ್ಲಿ ಮಾಡಬೇಕು ಅಂತಾರೆ ಬಾಬರವರು. ಪರಮಧಾಮದಲ್ಲಿ ಶಾಂತಿಯ ಅಲೆಗಳಲ್ಲಿ ಆತ್ಮ ಶಾಂತಿಯ ಸಾಗರನಲ್ಲಿ ಮುಳುಗಿದ್ದೇನೆ. ಪರಮಧಾಮದಿಂದ ಮರಳಿ ವಾಪಸ್ ಸೂಕ್ಷ್ಮ ವತನಕ್ಕೆ ಬನ್ನಿ. ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರ ಜೊತೆ ಹರಿಹಾನ್ ಮಾಡಿ, ಹರಿಹಾನ್ ಮಾಡಿ. ನಾವೆಲ್ಲರೂ ಹರಿಹಾನ್ ಮಾಡ್ತಾ ಇದ್ದೇವೆ. ಶಾಂತಿ. ಸೂಕ್ಷ್ಮ ವಚನ. ಎದುರುಗಡೆ ಬಾಪ್ ದಾದಾರವರು. ಕಂಪ್ಲೀಟ್ ಮಗ್ನವಸ್ಥೆಯಲ್ಲಿದ್ದೀರಾ? ಹಗೂರತೆಯ ಅನುಭವ ಆಗ್ತಾ ಇದೆಯಾ? ಮಗ್ನವಸ್ಥೆ.
ಮಗ್ನ ಲವ್ವಲ್ಲಿ ಲವ್ಲೀನವಸ್ಥ ಸೂಕ್ಷ್ಮ ವಚನದಲ್ಲಿ ಬಾಪ್ದಾದಾರವರು ಯಾವ ಯಾವ ಆತ್ಮಗಳಿಂದ ನನ್ನ ಮಕ್ಕಳಿಗೆ ತೊಂದರೆ ಬರ್ತಾ ಇದೆ ನೋಡ್ತಾ ಇದ್ದಾರೆ ಪರದೆಯಲ್ಲಿ. ಆ ಎಲ್ಲ ಆತ್ಮಗಳನ್ನು ಕರೀತಾ ಇದ್ದಾರೆ. ಪರಮಾತ್ಮ ವತನದಲ್ಲಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಇಮರ್ಜ್ ಮಾಡ್ತಾ ಇದ್ದಾರೆ. ಈಗ ವಿಚಿತ್ರವಾದ ದೃಶ್ಯ ಕಂಡು ಬರ್ತದೆ ಎಲ್ರಿಗೂ. ರೆಡಿನಾ? ಬಾಬಾ ತೋರಿಸ್ತಾರೆ ವಿಚಿತ್ರವಾದ ದೃಶ್ಯ. ಯಾವ ಯಾವ ಮಕ್ಕಳಿಗೆ ಯಾವ ಯಾವ ಆತ್ಮಗಳು ತೊಂದರೆ ಕೊಡ್ತಾ ಇದೆ, ನೋವು ಕೊಡ್ತಾ ಇದೆ, ವಿಘ್ನಗಳನ್ನು ಹಾಕ್ತಾ ಇದೆ. ಪುರುಷಾರ್ಥದಲ್ಲಿ ವಿಘ್ನಗಳನ್ನು ಹಾಕುವಂಥ ಆತ್ಮಗಳಿದ್ದಾರೆ. ಎಲ್ಲ ತರಹದ ಆತ್ಮಗಳನ್ನು ಅಪ್ಪಾಜಿ ಬಾಪ್ ದಾದಾ ಇಮರ್ಜ್ ಮಾಡ್ತಾ ಇದ್ದಾರೆ. ಇಮರ್ಜ್ ವತನದಲ್ಲಿ ಇಮರ್ಜ್ ಅನುಭವ ಮಾಡಿ. ವತನದಲ್ಲಿ ಇಮರ್ಜ್ ಮಾಡಿದ್ದಾರೆ ಎಲ್ಲ ಆತ್ಮಗಳನ್ನು. ನಿಮಗೆ ಯಾವ ಯಾವ ಆತ್ಮಗಳ ಪ್ರತಿ ಡೌಟ್ ಇದೆ ಎಲ್ಲ ಆತ್ಮಗಳನ್ನು ಎದುರುಗಡೆ ಬಾಬರವರ ಎದುರುಗಡೆ ಇಮರ್ಜ್ ಮಾಡ್ಕೊಂಡು ನೋಡ್ಬೇಕು. ಈಗ ಅವ್ರಿಗೆ ಆತ್ಮಗಳ ಪ್ರತಿ ನಿಮಗೆ ಡೌಟ್ ಬರ್ತಾ ಇದೆಯಾ, ಅವ್ರನ್ನೆಲ್ಲರೂ ಇಮರ್ಜ್ ಮಾಡ್ಕೊಳ್ರಿ. ಮತ್ತು ಯಾವ ಯಾವ ಆತ್ಮಗಳು ಮನೆಯಲ್ಲಿ ನೋವಲ್ಲಿದ್ದಾವೆ ಅವೆಲ್ಲ ಆತ್ಮಗಳನ್ನು ಇಮರ್ಜ್ ಮಾಡ್ಕೊಳ್ರಿ. ಬೇಜಾರಲ್ಲಿದ್ದಾವೆ, ಟೆನ್ಷನಲ್ಲಿದ್ದಾವೆ, ಕಷ್ಟದಲ್ಲಿದ್ದಾವೆ, ಒದ್ದಾಡ್ತಾ ಇದ್ದಾವೆ, ಮಾಯೆಗೆ ಬಲಿಯಾಗಿದ್ದಾವೆ, ಅಂತಹ ಎಲ್ಲ ಮಕ್ಕಳನ್ನು ಈಶ್ವರನ ಸಾನ್ನಿಧ್ಯದಲ್ಲಿ ಇಮರ್ಜ್ ಮಾಡಿಕೊಳ್ಳ್ರಿ. ಎಲ್ಲರೂ ಇಮರ್ಜ್ ಮಾಡಿಕೊಳ್ಳಿ. ಯಾವ್ಯಾವ ಆತ್ಮಗಳ ಪ್ರತಿ ಡೌಟ್ ಇದೆ ಎಲ್ಲ ಆತ್ಮಗಳು, ಯಾವ ಆತ್ಮಗಳಂದರೆ ಆಗ್ತಾ ಇಲ್ಲ ಆ ಆತ್ಮಗಳನ್ನು ಎಲ್ಲರನ್ನ ಪರಮಾತ್ಮ ಸಾಕ್ಷಿಯಾಗಿ ಇಮರ್ಜ್ ಮಾಡಿದ್ದೇವೆ. ಪರಮಾತ್ಮನ ಸಾನ್ನಿಧ್ಯದಲ್ಲಿ ಅವರ ಫೇಸ್ ಕಾಣಿಸ್ತಾ ಇದೆ. ಅನುಭವ ಮಾಡಬೇಕು. ಇಲ್ಲಾಂದರೆ ಹಂಗೆ ಇರುತ್ತೆ ಲೆಕ್ಕಾಚಾರ. ಕಾರಣ ಬೇರೆ ಏನೂ ಇಲ್ಲ, ಲೆಕ್ಕಾಚಾರ. ಹಳೆಯ ಜನ್ಮದ್ದು ಈ ಜನ್ಮದ್ದು ಲೆಕ್ಕಾಚಾರ ಇರುವ ಕಾರಣ ಆತ್ಮಗಳ ಮೇಲೆ, ಆತ್ಮಗಳಿಂದ ನಮಗೆ ತೊಂದರೆಗಳಾಗ್ತಾ ಇದೆ, ನೋವುಗಳಾಗ್ತಾ ಇದೆ, ಬೇಜಾರುಗಳಾಗ್ತಾ ಇದೆ, ಪರಿಣಾಮಗಳು ಬೀರ್ತಾ ಇದೆ. ಎಲ್ಲ ಆತ್ಮಗಳನ್ನು ಪರಮಾತ್ಮ ಸಾನ್ನಿಧ್ಯದಲ್ಲಿ ಇಮರ್ಜ್ ಮಾಡಿದ್ದೇವೆ. ಅನುಭವ ಮಾಡಿ. ಎದುರುಗಡೆ ಎಲ್ಲ ಆತ್ಮಗಳು ಬಂದಿದ್ದಾರೆ ನೋಡಿ. ನಿಮಗೆ ಯಾವ್ಯಾವ ಆತ್ಮದ ಮೇಲೆ ಡೌಟ್ ಇದೆ, ಯಾವ್ಯಾವ ಆತ್ಮಗಳು ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರೆ, ನೋವು ಕೊಡ್ತಾ ಇದ್ದಾರೆ, ಬೇಜಾರು ಮಾಡ್ತಾ ಇದ್ದಾರೆ, ಯಂತ್ರ ಮಂತ್ರ ತಂತ್ರ ಶಕ್ತಿ ಉಪಯೋಗ ಮಾಡ್ತಾ ಇದ್ದಾರೆ, ಯಾವ್ಯಾವ ಆತ್ಮಗಳ ಮೇಲೆ ನಮಗೆ ಡೌಟ್ ಇದೆ ಎಲ್ಲ ಆತ್ಮಗಳನ್ನು ಪರಮಾತ್ಮ ಸಾನ್ನಿಧ್ಯದಲ್ಲಿ ಇಮರ್ಜ್ ಮಾಡಿದ್ದೀರಾ? ಕಾಣಿಸ್ತಾ ಇದ್ದಾರೆ, ಎಲ್ಲರೂ ಕಾಣಿಸ್ತಾ ಇದ್ದಾರೆ. ಓಕೆ, ನೋಡ್ತಾ ಇರಿ. ನೋಡೋಣ ಬಾಬಾ ನಾವೆಲ್ಲ ಮಕ್ಕಳ ಸಮ್ಮುಖದಲ್ಲಿ ಬಾಪ್ ದಾದಾ ಸೂಕ್ಷ್ಮವತನದಲ್ಲಿ ಎಲ್ಲ ತೊಂದರೆ ಕೊಡುವಂಥ ಆತ್ಮಗಳನ್ನು ಇಮರ್ಜ್ ಮಾಡಿದ್ದೇವೆ. ನೋವು ಕೊಡ್ತಾ ಇರುವ ಆತ್ಮಗಳು, ಶತ್ರುತ್ವವನ್ನು ದ್ವೇಷಿಸುತ್ತಿರುವ ಆತ್ಮಗಳನ್ನು, ಅಂದರೆ ಶತ್ರುತ್ವವನ್ನು ಬೆಳೆಸಿ ನಮ್ಮನ್ನು ದ್ವೇಷಿಸ್ತಾ ಇರುವ ಆತ್ಮಗಳೆಲ್ಲರೂ ಬಂದಿದ್ದಾರೆ ವಚನದಲ್ಲಿ. ಯಾರು ತೊಂದರೆಗಳನ್ನು ಮಾಡ್ತಾ ಇದ್ದಾರೆ, ಜೋರು ಮಾಡ್ತಾ ಇದ್ದಾರೆ, ತೊಂದರೆಗಳನ್ನು ಕೊಡ್ತಾ ಇದ್ದಾರೆ, ಅಂತಹ ಎಲ್ಲ ವಿಚಿತ್ರ ಮಕ್ಕಳನ್ನು ಪರಮಾತ್ಮನ ಸಾನ್ನಿಧ್ಯದಲ್ಲಿ, ಪರಮ ಈಶ್ವರನ ಸಾನ್ನಿಧ್ಯದಲ್ಲಿ ಅವರ ಸಾಕ್ಷಿಯಾಗಿ ಅವರ ಸಮ್ಮುಖದಲ್ಲಿ ಇಮರ್ಜ್ ಮಾಡಿಕೊಳ್ಳಿ.
ಮಾಡಿದ್ರ ಎಮರ್ಜ್ ಮಾಡಿದ್ದೇವೆ. ಆ ಎಲ್ಲ ಆತ್ಮಗಳ ಮಸ್ತಕದಲ್ಲಿ ನೋಡಿ ಮುಗುಳ್ನಗಿ. ಎದುರುಗಡೆ ಶಿವಬಾಬಾ ಇದ್ದಾರೆ. ಶಿವಬಾಬಾರವರಿಂದ ಶಕ್ತಿ ಕಿರಣಗಳನ್ನು ಗ್ರಹಿಸಿ ಎಲ್ಲ ಆತ್ಮಗಳಿಗೆ ಕೊಡ್ತಾ ಇದ್ದೇನೆ. ಆಶೀರ್ವಾದವನ್ನು ಕೊಡ್ತಾ ಇದ್ದೇನೆ. ಹೇ ಆತ್ಮನ್, ಹೇ ಆತ್ಮಗಳೇ, ಹೇ ಸೋದರ ಸೋದರಿ ಆತ್ಮಗಳೇ, ಯಾವುದೋ ಜನ್ಮದಲ್ಲಿ 63 ಜನ್ಮಗಳಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ನನ್ನಿಂದ ತಿಳಿಯದೇನೆ ನೋವಾಗಿದ್ದರೆ, ತೊಂದರೆಯಾಗಿದ್ದರೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಆತ್ಮರೇ, ದಯವಿಟ್ಟು ಕ್ಷಮಿಸಿ ಆತ್ಮರೇ. ಕ್ಷಮಾಯಾಚನೆ, ಕ್ಷಮಿಸಿ ಎಂದು ಕ್ಷಮಾಯಾಚನೆ ಮಾಡಿ. ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ಕ್ಷಮಾಯಾಚನೆ, ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ನೋವುಗಳು, ತೊಂದರೆಗಳು ಸುಮ್ಮನೆ ಯಾವುದು ಬರ್ತಾ ಇಲ್ಲ. ಯಾವುದೋ ಆತ್ಮಕ್ಕೆ ನಾವು ತೊಂದರೆ ಮಾಡಿದ್ವಿ, ಅದಕ್ಕಾಗಿ ಆ ಆತ್ಮ ನಮಗೆ ತೊಂದರೆ ಮಾಡ್ತಾ ಇದೆ. ಆತ್ಮವನ್ನೇ ಎಮರ್ಜ್ ಮಾಡಿ ಆತ್ಮಕ್ಕೆ ಸಾರಿ ಕೇಳುವ ಸಮಯ. ಕ್ಷಮಾಯಾಚನೆ, ಕ್ಷಮಿಸಿ. ಹೇ ಆತ್ಮನ್, ನನ್ನನ್ನು ಕ್ಷಮಿಸು. ತಿಳಿಯದೇನೆ ನಾನು ಯಾವುದೋ ಜನ್ಮದಲ್ಲಿ ನಿನಗೆ ತೊಂದರೆ ಕೊಟ್ಟಿದ್ರೆ, ಈ ಜನ್ಮದಲ್ಲಿ ತೊಂದರೆ ಕೊಟ್ಟಿದ್ರೆ ನನ್ನನ್ನು ಕ್ಷಮಿಸು. ಸತ್ಯಹೃದಯದಿಂದ ಬರಬೇಕು. ಇವರಿಗೇನು ಸಾರಿ ಕೇಳೋದಲ್ಲ, ಸತ್ಯಹೃದಯದಿಂದ ಬರಬೇಕು. ಇಲ್ಲಿ ಪರಮಾತ್ಮ ಸಾಕ್ಷಿಯಾಗಿದ್ದು ನೋಡ್ತಾ ಇದ್ದಾರೆ. ನೀವು ಕ್ಷಮೆ ಕೇಳಿದ ನಂತರವೂ ಅವ್ರು ತೊಂದರೆ ಮಾಡ್ತಾ ಇದ್ದರೆ ಅದನ್ನು ಪರಮಾತ್ಮ ನೋಡ್ಕೊಳ್ತಾರೆ. ಅದು ನಾಟುವುದಿಲ್ಲ ನಿಮಗೆ. ಕ್ಷಮೆ ಕೇಳಿ, ಇವಾಗ ಕ್ಷಮೆ ಕೇಳಿ, ಎಲ್ಲರೂ ಕ್ಷಮೆ ಕೇಳಿ. ಹೇ ಆತ್ಮನ್, ನನ್ನನ್ನು ಕ್ಷಮಿಸು, 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 ಕ್ಷಮಿಸು. ಕ್ಷಮೆಯಾಚಿಸಿ. ಸಡನ್ನಾಗಿ ವಿಶ್ವಾಸವನ್ನು ಗೆದ್ದು ಸಡನ್ನಾಗಿ ಮೋಸವನ್ನು ಮಾಡಿ ಹೋಗ್ತಾರಲ್ಲ, ಆ ಆತ್ಮಕ್ಕೆ ಕಾರಣ ಏನು? ನಾನು ಯಾವುದೋ ಜನ್ಮದಲ್ಲಿ ಆತ್ಮಕ್ಕೆ ತೊಂದರೆಯನ್ನು ಮಾಡಿದ್ದೆ. ಕ್ಷಮಿಸು ಆತ್ಮ, ಸೋದರ ಸೋದರಿ ಆತ್ಮ, ಕ್ಷಮಿಸು. ಸಡನ್ನಾಗಿ ಧನವನ್ನು ನಿಮ್ಮ ಹತ್ರ ತೆಗೆದುಕೊಂಡು ಇಲ್ಲ ಅಂತ ಸುಳ್ಳು ಹೇಳ್ಬಿಡ್ತಾರೆ. ಕಾರಣ ಏನು? ಮೋಸ ಮಾಡಲಿಕ್ಕೆ ಕಾರಣ ಏನು? ಯಾವುದೋ ಜನ್ಮದಲ್ಲಿ ಈ ಆತ್ಮಕ್ಕೆ ನಾನು ಸೇಮ್ ಮಾಡಿದ್ದೆ, ಅದರ ಒಂದು ಪರಿಣಾಮ. ಹೇ ಆತ್ಮನನ್ನು ಕ್ಷಮಿಸು, ಕ್ಷಮಿಸು. ಲೆಕ್ಕಾಚಾರ ಚುಕ್ತವಾಗ್ತಾ ಇದೆ. ಶಾರೀರಿಕ ಬಿಮಾರಿಗಳು, ಶರೀರದಲ್ಲಿರುವ ನೋವುಗಳು, ಶಾರೀರಿಕ ಬಿಮಾರಿ ರೋಗಗಳೆಲ್ಲ ಯಾಕೆ ಬರ್ತಾ ಇದ್ದಾವೆ? ಕರ್ಮದ ಲೆಕ್ಕದ ಅನುಗುಣವಾಗಿ ಬರ್ತಾ ಇದ್ದಾವೆ. ಲೆಕ್ಕದ ಅನುಗುಣವಾಗಿ ಬರ್ತಾ ಇದ್ದಾವೆ. ಈ ಲೆಕ್ಕಾಚಾರವನ್ನು ಚುಕ್ತ ಮಾಡಲಿಕ್ಕೆ ಬಾಪ್ ದಾದ ಯೋಗ ಅಗ್ನಿಯಲ್ಲಿ ಸ್ನಾನ ಮಾಡಿಸಿದ್ರು. ಹಾಗಾಗಿ ಆತ್ಮದಲ್ಲಿರುವ ಎಲ್ಲ ಪಾಪದ ಹೊರೆ ಭಸ್ಮವಾಗಿದೆ. ಕರ್ಮದ ಲೆಕ್ಕಾಚಾರಗಳು ಚುಕ್ತ ಮಾಡಿಕೊಳ್ಳುವ ವಿಶೇಷ ವಿಧಿ. ಎಲ್ಲ ಆತ್ಮಗಳನ್ನು ಇಮರ್ಜ್ ಮಾಡಿಕೊಂಡಿದ್ದೇವೆ. ಆಶೀರ್ವಾದಗಳನ್ನು ಪರಮಾತ್ಮನಿಂದ ಕೊಡಿಸ್ತಾ ಇದ್ದೇವೆ. ಶುಭ ಭಾವನೆ, ಶುಭ ಕಾಮನೆಯನ್ನು ಹೊಂದುತ್ತಾ ಇದ್ದೇವೆ. ಯಾವ ಆತ್ಮವೂ ದೋಷಿಯಲ್ಲ. ಎಲ್ಲ ಆತ್ಮಗಳು ನಿರ್ದೋಷಿಯಾಗಿದ್ದಾರೆ. ಯಾರ ಮೇಲೇನೂ ಘೃಣ ಬೇಡ, ದ್ವೇಷ ಬೇಡ, ಈರ್ಷ್ಯೆ ಬೇಡ. ಯಾವ ಆತ್ಮದ ಮೇಲೇನೂ ಕೂಡ ಈರ್ಷ್ಯೆ ಇಲ್ಲ, ಘೃಣ ಇಲ್ಲ, ದ್ವೇಷ ಇಲ್ಲ. ಬಲೆ ಅಪಕಾರವನ್ನೇ ಮಾಡ್ತಾ ಇರ್ಬೋದು. ಅಂತಹ ಎಲ್ಲ ಆತ್ಮಗಳನ್ನು ಈಶ್ವರನ ಸಾಕ್ಷಿಯಾಗಿ ಅವರನ್ನೆಲ್ಲರೂ ಎಮರ್ಜ್ ಮಾಡಿ ಅವರಿಗೆ ಕ್ಷಮೆ ಕೇಳುತ್ತ ಅವರಿಗೆ ಪರಮಾತ್ಮ ಶಕ್ತಿಯನ್ನು ಹರಡಿಸುತ್ತಿದ್ದೇವೆ. ಕ್ಷಮಾಯಾಚನೆ ಹರಡಿಸಿ ಎಲ್ಲ ಲೆಕ್ಕಾಚಾರಗಳನ್ನು ಚುಕ್ತ ಮಾಡಿಕೊಳ್ಳಿ. ಗೊತ್ತಿಲ್ಲದೇನೆ
ನಾನು ಯಾವುದೋ ಜನ್ಮದಲ್ಲಿ ಈ ಆತ್ಮಕ್ಕೆ ಸೇಮ್ ಪ್ರಾಬ್ಲಮ್ ಮಾಡಿದ್ದೆ, ನಂಬಿಸಿ ದ್ರೋಹ ಮಾಡಿದ್ದೆ. ಹಾಗಾಗಿ ನಾನು ನಂಬಿಕೆ ದ್ರೋಹದಲ್ಲಿ ಸಿಲುಕುತ್ತೇನೆ. ನನಗೂ ಕೂಡ ನಂಬಿಸಿ ಮೋಸ ಮಾಡಿದ್ದಾರೆ. ಆ ನೋವಿನಲ್ಲಿ ನೀವು ಬಳಲ್ತಾ ಇರುವುದು ತಪ್ಪು. ಪರಮಾತ್ಮ ಸಾಕ್ಷಿಯಾಗಿ ಆತ್ಮವನ್ನು ಎದುರುಗಡೆ ಎಮರ್ಜ್ ಮಾಡಿ ಕ್ಷಮೆಯಾಚಿಸಿ, 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 ಕ್ಷಮೆಯಾಚಿಸಿ. ಸಡನ್ನಾಗಿ ಮೋಸ ಮಾಡಿದ್ರಲ್ವಾ ಅಂತ ದುಃಖದಲ್ಲಿರುವ ಆತ್ಮಗಳು ವಿಶೇಷವಾದ ಅನುಭವ ಮಾಡಬೇಕೀಗ. ನನಗೆ ಮೋಸ ಮಾಡಿಬಿಟ್ರಲ್ಲ, ಸಂಕಲ್ಪದಲ್ಲೇ ಕುಳಿತುಕೊಳ್ಬೇಡಿ. ಬಾಬಾ ಪರಮಾತ್ಮನ ಸಾಕ್ಷಿಯಾಗಿ ಆತ್ಮವನ್ನೇ ಎಮರ್ಜ್ ಮಾಡಿ ಆತ್ಮಕ್ಕೆ ಕ್ಷಮೆ ಕೇಳಿ. ಯಾವುದೋ ಜನ್ಮದಲ್ಲಿ ನನ್ನಿಂದ ಈ ಥರ ತೊಂದರೆ ಆಗಿತ್ತು, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು ಆತ್ಮ, ಕ್ಷಮಿಸು, ಕ್ಷಮಿಸು, ಕ್ಷಮಿಸು. ಕ್ಷಮೆಯಾಚನೆ ಮಾಡಿ, ಕ್ಷಮೆಯಾಚಿಸಿ. ಬಾಪ್ ದಾದಾರವರ ಸಾಕ್ಷಿಯಲ್ಲಿ ಕ್ಷಮೆಯಾಚಿಸಬೇಕು. ಈಗ ಬಾಪ್ ದಾದ ನೋಡಿದ್ದಾರೆ, ಮರಳಿ ಯಾವ್ಯಾವ ಆತ್ಮ ನಿಮಗೆ ನೋವನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ನಮಗೆ ನಾಟುವುದಿಲ್ಲ. ಯಾಕಂದರೆ ಕ್ಷಮೆಯಾಚಿಸಿದ್ದೇವೆ. ಅದು ಸತ್ಯ ಹೃದಯದಿಂದ, ಅಹಂಕಾರದಿಂದಲ್ಲ, ಸತ್ಯ ಹೃದಯದಿಂದ ಕ್ಷಮಿಸು ಆತ್ಮ, ಕ್ಷಮಿಸು ಆತ್ಮ, ಕ್ಷಮಿಸು ಸೋದರ ಸೋದರಿ ಆತ್ಮ, ಕ್ಷಮಿಸು ಅಂತ ಪರಮಾತ್ಮ ಸಾಕ್ಷಿಯಾಗಿ ಹೇಳಿರುವ ಕಾರಣ ಆ ಲೆಕ್ಕಾಚಾರವು ಅವರಿಂದ ನಮಗೇನು ತೊಂದರೆ ಆಗ್ತೈತೆ. ಯಂತ್ರ ಮಂತ್ರ ತಂತ್ರ ಶಕ್ತಿಯ ಪರಿಣಾಮ ಬೀರಿಸ್ತಾನೇ ಇದ್ದಾರೆ. ಪ್ರೇತಾತ್ಮಗಳನ್ನು ಬಿಡ್ತಾ ಇದ್ದಾರೆ ನಿಮ್ಮ ಮೇಲೆ, ಬಿಟ್ಟು ಬಿಟ್ಟು ನಿಮಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ. ಕಾರಣ ನಾನು ಯಾವುದೇ ಜನ್ಮದಲ್ಲಿ ಈ ಆತ್ಮಕ್ಕೆ ಸೇಮ್ ತರಹದ ತೊಂದರೆಯನ್ನು ಕೊಟ್ಟಿರುವ ಕಾರಣ ನಾನು ಇದನ್ನು ಅನುಭವಿಸ್ತಾ ಇದ್ದೇನೆ. ಯಾವ ಆತ್ಮದ್ದು ದೋಷಿ ಇಲ್ಲ, ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಳುವ ವಿಧಿಯಾಗಿತ್ತು. ಹಾಗಾಗಿ ಈಗ ಪರಮಾತ್ಮ ನಮಗೆ ಯುಕ್ತಿಯನ್ನು ಕೊಟ್ಟಿದ್ದಾರೆ, ವಚನದಲ್ಲಿ ಕರೆದಿದ್ದಾರೆ. ಆ ಎಲ್ಲ ಆತ್ಮಗಳನ್ನು ವಚನದಲ್ಲಿ ಇಮರ್ಜ್ ಮಾಡಿ ಪರಮ ಈಶ್ವರನ ಸಾನ್ನಿಧ್ಯದಲ್ಲಿ ಅವರ ಸಾಕ್ಷಿಯಾಗಿ ಯಾವ ಆತ್ಮಗಳು ಒಂದು ವೇಳೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಪಕ್ಕದಲ್ಲೇ ಇದ್ದರೂ ಕೂಡ ಅವ್ರು ಮಾಡ್ತಾ ಇದ್ದಾರೋ ಇಲ್ಲೋ ಅಂತ ನಮ್ಗೆ ಗ್ಯಾರಂಟಿ ಇಲ್ಲ. ಅಂತಹ ಆತ್ಮಗಳನ್ನು, ಡೌಟ್ ಇದೆಯಲ್ವಾ, ಅಂತಹ ಆತ್ಮಗಳನ್ನು ಇಮರ್ಜ್ ಮಾಡಿಕೊಳ್ಳಿ. ಆ ಆತ್ಮಕ್ಕೂ ಕೂಡ ಕ್ಷಮೆಯಾಚಿಸಿ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸುವ ಆತ್ಮ, ಯಾವುದೋ ಜನ್ಮದಲ್ಲಿ ತಿಳಿದೇನೆ ನಿನಗೆ ತೊಂದರೆ ಕೊಟ್ಟಿದ್ದೇನೆ, ಕ್ಷಮಿಸುವ ಆತ್ಮ, ಕ್ಷಮಿಸು. ಎಲ್ಲ ಲೆಕ್ಕಾಚಾರಗಳು ಚುಪ್ತವಾಗಲಿದೆ. ಪರಮಾತ್ಮ ಸಾಕ್ಷಿಯಾಗಿ ಕ್ಷಮೆಯಾಚಿಸ್ತಾ ಇದ್ದೇನೆ, ಕ್ಷಮೆಯಾಚಿಸ್ತಾ ಇದ್ದೇನೆ. ಮನೆಯಲ್ಲಿ ವೃದ್ಧಿ ಯಾಕಾಗ್ತಾ ಇಲ್ಲ? ಧನದ ವೃದ್ಧಿ ಇಲ್ಲ, ಮನೆಯಲ್ಲಿರುವ ಆತ್ಮಗಳ ವೃದ್ಧಿ ಇಲ್ಲ, ಯಾವುದೋ ಕಾರ್ಯದಲ್ಲಿ ಸಫಲತೆ ಇಲ್ಲ, ತೊಂದರೆಗಳೇ ತೊಂದರೆಗಳು. ಎಲ್ಲ ತರಹದ ಸಮಸ್ಯೆಗಳಿಗೆ ಕಾರಣ ಲೆಕ್ಕಾಚಾರ. ಕರ್ಮದ ಫಲ, ಕರ್ಮದ ಫಲ, ಕರ್ಮದ ಫಲ. ಸದಾ ಸುಕರ್ಮವನ್ನೇ ಮಾಡುವೆ ಎಂದು ಪರಮಾತ್ಮನಿಗೆ ಪ್ರಾಮಿಸ್ ಮಾಡಿ ಅನ್ಯರ ಪ್ರತಿ ಸುಖವನ್ನೇ ಬಯಸುವೆ, ಶಾಂತಿಯನ್ನೇ ಬಯಸುವೆ, ಶುಭ ಭಾವನೆಯನ್ನೇ ಇಡುವೆ, ಶುಭ ಕಾಮನೆಯನ್ನೇ ಇಡುವೆ. ಪರಮಾತ್ಮ ಕ್ಷಮಿಸು, ಹೃದಯರಾಮ ಕ್ಷಮಿಸು. ನಿನ್ನ ಶ್ರೀಮತದಲ್ಲಿ ಏನಾದರೂ ಏರ್ಪೇರು ಮಾಡಿದರೆ ಕ್ಷಮಿಸು ಬಾಬಾ. ಯಾರಿಗಾದರೂ ಡಿಸ್ರೆಸ್ಪೆಕ್ಟ್ ಮಾಡಿದರೆ ಕ್ಷಮಿಸು ಬಾಬಾ. ಯಾರಿಗಾದರೂ ಡಿಸ್ರೆಸ್ಪೆಕ್ಟ್, ಅಗೌರವವನ್ನು ಕೊಟ್ಟಿದ್ರೆ, ಅಂದರೆ ಹಿರಿಯರಿರ್ತಾರೆ, ಅವರಿಗೆ ಗೌರವ ಕೊಟ್ಟಿರುವುದಿಲ್ಲ, ಆ ಹಿರಿಯ ಆತ್ಮನಿಗೆ ನೋವಾಗಿರುತ್ತದೆ, ಅದು ಪಾಪದ ರೂಪದಲ್ಲಿ ಪರಿವರ್ತನೆ ಆಗ್ತದೆ. ಹಾಗಾಗಿ ನನ್ನನ್ನು ಕ್ಷಮಿಸು ಪರಮಾತ್ಮ. ನನಗೆ ತಿಳಿದೇನೆ ನಾನು ಅಗೌರವವನ್ನು ಕೊಟ್ಟಿದ್ದರೆ ಕ್ಷಮಿಸು. ತಿಳಿದೇನೆ ಯಾವುದೇ ಆತ್ಮಕ್ಕೆ ನೋವನ್ನು ಕೊಟ್ಟಿದ್ದರೆ ಕ್ಷಮಿಸು ಬಾಬಾ, ಕ್ಷಮಿಸು. ನಿನ್ನ ಶ್ರೀಮತದಲ್ಲಿ ಏನಾದರೂ ಏರುಪೇರು ಉಲ್ಟಾ ಮಾಡಿದರೆ ನನ್ನನ್ನು ಕ್ಷಮಿಸು ಬಾಬಾ, ಕ್ಷಮಿಸು, ಕ್ಷಮಿಸು, ಕ್ಷಮಿಸು. ಕ್ಷಮಾಯಾಚನೆ, ಕ್ಷಮಾಯಾಚನೆ, ಕ್ಷಮಾಯಾಚನೆ. ಎಲ್ಲರೂ ಕ್ಷಮೆ ಕೇಳ್ತಾ ಇದ್ದೀರಾ ಸತ್ಯ ಹೃದಯದಿಂದ, ಹಂಬಲ್ ಆಗಿ. ಕ್ಷಮಿಸು ಬಾಬಾ. ನನ್ನಿಂದ ಏನಾದರೂ ತೊಂದರೆ ಆಗಿದ್ದರೆ ಕ್ಷಮಿಸು ಬಾಬಾ. ನೋವಾಗಿದ್ದರೆ ಕ್ಷಮಿಸು. ಯಾರಿಗಾದರೂ
ಶ್ರೀಮತದಲ್ಲಿ ಏರುಪೇರಾಗಿದ್ದರೆ ಕ್ಷಮಿಸು ಬಾಬಾ. ಯಾವುದೇ ಆಶ್ರಮಕ್ಕೆ ದುಃಖವನ್ನುಂಟು ಮಾಡಿದರೆ ಕ್ಷಮಿಸು ಬಾಬಾ, ಕ್ಷಮಿಸು ಕ್ಷಮಿಸು. ಪವಿತ್ರತೆಯಲ್ಲಿ ಏರುಪೇರಾಗಿದ್ದರೆ ಕ್ಷಮಿಸು ಬಾಬಾ. ಯಾವುದೋ ಆಶ್ರಮಗಳ ತೊಂದರೆಯಿಂದ ನಾನು ನಿನ್ನ ಶ್ರೀಮತವನ್ನು ಏರುಪೇರು ಮಾಡಿದರೆ ಕ್ಷಮಿಸು ಬಾಬಾ, ಕ್ಷಮಿಸು. ಕ್ಷಮೆ ಕ್ಷಮೆ ಕ್ಷಮೆಯಾಚ. ಯಾರೆಲ್ಲ ಸತ್ಯ ಹೃದಯದಿಂದ ಕ್ಷಮೆಯನ್ನು ಕೇಳಿದರು ಬಾಬಾ ನೋಡ್ತಾ ಮಾತನಾಡ್ತಾ ಇದ್ದಾರೆ. ಸ್ವಯಂನ ರೆಸ್ಪೆಕ್ಟ್, ಅವಮಾನವನ್ನು ಕಂಪ್ಲೀಟ್ ಮರೆಸಿಬಿಡ್ತದೆ, ಖತಮ್ ಮಾಡ್ತದೆ. ಯಾಕಂದರೆ ಸ್ವಮಾನದಲ್ಲಿ ಶ್ರೇಷ್ಠ ಅವಮಾನ, ಶ್ರೇಷ್ಠ ಅಭಿಮಾನ. ಭಿನ್ನ ಭಿನ್ನ ದೇಹಾಭಿಮಾನವನ್ನು ಸಮಾಪ್ತಿ ಮಾಡ್ತದೆ. ಯಾವುದು? ಸ್ವಮಾನ. ಸ್ವಮಾನ ಅಂದರೆ ಸೆಲ್ಫ್ ರೆಸ್ಪೆಕ್ಟ್. ಹೇಗೆ ಸೆಕೆಂಡಿನಲ್ಲಿ ಲೈಟಿನ ಸ್ವಿಚ್ ಆನ್ ಮಾಡಿದ ತಕ್ಷಣವೇ ಆ ಕತ್ತಲನ್ನು ದೂರ ಮಾಡಲಿಕ್ಕಾಗೋದಿಲ್ಲ. ಅದನ್ನು ಓಡಿಸುವ ಅವಶ್ಯಕತೆ ಬೀಳುವುದಿಲ್ಲ, ಕತ್ತಲನ್ನು ಓಡಿಸುವ ಅವಶ್ಯಕತೆ ಬೀಳುವುದಿಲ್ಲ ಅಲ್ವ? ಆದರೆ ಸ್ವಿಚ್ ಆನ್ ಮಾಡಿದ್ರಿ ಅಂದರೆ ಏನಾಗುತ್ತೆ? ಲೈಟ್ ಹಚ್ಚಿದ್ರಿ ಅಂದರೆ, ಬಟನ್ ಒತ್ತಿದ್ರಿ ಅಂದರೆ ಲೈಟ್ ಬಂದು ಎಲ್ಲ ಕತ್ತಲನ್ನು ದೂರ ಮಾಡ್ತದಲ್ವ? ಕತ್ತಲನ್ನು ದೂರ ಮಾಡ್ತದೆ. ಬಟನ್ ಒತ್ತದೇನೆ ಕತ್ತಲು ದೂರ ಆಗುವುದಿಲ್ಲ. ಅದೇ ತರಹ ಸ್ವಮಾನವೆಂಬ ಸ್ಮೃತಿಯ ಸ್ವಿಚ್ ಅನ್ನು ಆನ್ ಮಾಡಿದಾಗ, ಆನ್ ಮಾಡಿ ಸ್ಮೃತಿಯ ಸ್ವಿಚ್ ಅನ್ನು ಆನ್ ಮಾಡಿದಾಗ ಎಲ್ಲ ಅಂಧಕಾರ, ಎಲ್ಲ ಕತ್ತಲು, ಆತ್ಮಕ್ಕೆ ಅಂಟಿಕೊಂಡಿರುವ ಕತ್ತಲು, ಬೆನ್ನ ಬೆನ್ನ ದೇಹಾಭಿಮಾನದ ಕತ್ತಲು ಸಮಾಪ್ತಿ ಮಾಡಿಕೊಳ್ಳುವಂತಹ, ಸಮಾಪ್ತಿ ಮಾಡುವಂತಹ ಪರಿಶ್ರಮ ಪಡುವ ಅವಶ್ಯಕತೆ ಬೀಳುವುದಿಲ್ಲ. ಸ್ವಮಾನದ ಸ್ವಿಚ್ ಆನ್ ಮಾಡಿ ಪರಿಶ್ರಮ ಎಲ್ಲಿ ತನಕ ಮಾಡಬೇಕಾಗ್ತದೆ ಅಂದರೆ, ಎಲ್ಲಿಯ ತನಕ ಸ್ವಮಾನದಲ್ಲಿ ಸ್ಮೃತಿ ಸ್ವರೂಪರಾಗುವುದಿಲ್ಲ. ಅಲ್ಲಿಯ ತನಕ ಪರಿಶ್ರಮದಿಂದ ಮುಕ್ತಿ ಹೊಂದುವುದಿಲ್ಲ. ಹಾಗಾಗಿ ಬಾಪ್ ದಾದಾ ಮಕ್ಕಳ ಆಟವನ್ನು ನೋಡ್ತಾರೆ, ಮಕ್ಕಳ ಆಟವನ್ನು ನೋಡುತ್ತಾರೆ ಬಾಪ್ ದಾದಾ. ಸ್ವಮಾನವನ್ನ ಹೃದಯದಲ್ಲಿ ವರ್ಣನೆ ಮಾಡ್ತಿರಲ್ಲ,
ಸ್ವಮಾನವನ್ನು ಹೃದಯದಲ್ಲಿ ವರ್ಣನೆ ಮಾಡ್ತಿರಲ್ಲ, ಸ್ವಮಾನವನ್ನು ಹೃದಯದಲ್ಲಿ ವರ್ಣನೆ ಮಾಡ್ತಿರಲ್ವಾ, ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ, ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ, ಶಕ್ತಿ ಸ್ವರೂಪನಾಗಿದ್ದೇನೆ, ನಿರೋಗಿಯಾಗಿದ್ದೇನೆ, ನಿರ್ವಿಘ್ನ ಆಗಿದ್ದೇನೆ. ಇದು ನನ್ನ ಸ್ವಮಾನ. ಸ್ವಮಾನದ ವರ್ಣನೆ ಹೃದಯದಲ್ಲಿ ಮಾಡ್ತಿರಲ್ವಾ. ಸ್ವಮಾನ ವರ್ಣನೆ ಮಾಡಿ. ನಾನಾತ್ಮ ಪರಮಧಾಮ ನಿವಾಸಿ ಶ್ರೇಷ್ಠಾತ್ಮನಾಗಿದ್ದೇನೆ. ವರ್ಣನೆ ಹೃದಯದಲ್ಲಿ ವರ್ಣನೆ, ಹೊರಗಡೆ ಬರಬಾರ್ದು. ಹೃದಯದಲ್ಲಿ ವರ್ಣನೆ. ನಾನಾತ್ಮ ಸರ್ವಶಕ್ತಿವಂತನಾಗಿದ್ದೇನೆ. ಎಲ್ಲ ಶಕ್ತಿಗಳು ನನ್ನಲ್ಲಿದೆ. ಯಾಕಂದರೆ ಸರ್ವಶಕ್ತಿವಂತ ಪರಮಾತ್ಮನ ಸಮೀಪದ ರತ್ನ ನಾನು. ಸರ್ವಶಕ್ತಿವಂತ ಆತ್ಮನಾಗಿದ್ದೇನೆ. ಹೀಗೆ ಒಂದೊಂದು ಸುಮಾನವನ್ನು ಹಿಡಿದುಕೊಂಡು ಹೃದಯದಲ್ಲಿ ವರ್ಣನೆ ಮಾಡಿ, ಮನನ ಚಿಂತನೆ ಮಾಡಿ. ಕಂಪ್ಲೀಟ್ ಜಾಗೃತ ಅವಸ್ಥೆಯಲ್ಲಿದ್ದೀರೆಲ್ಲರೂ. ಸ್ವಮಾನದ ಸೀಟಿನಲ್ಲಿ ಸೆಟ್ಟಾಗಿದ್ದೀರಿ. ಪರಮಧಾಮದಿಂದ ನಾನಾತ್ಮ ಜ್ಞಾನ ಸೂರ್ಯನ ಜೊತೆ ಯೋಗ ಘನಿಯ ಸ್ನಾನದ ಅನುಭೂತಿಯನ್ನು ಮಾಡಿ, ಅವರ ಸಮಾನ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ವಿಶ್ವಕ್ಕೆ ಶಾಂತಿಯನ್ನು ಹರಡಿಸಿ, ಶಕ್ತಿಯನ್ನು ಹರಡಿಸಿ ಅನುಭವ ಮಾಡಿ. ಮಾಸ್ಟರ್ ಜ್ಞಾನ ಸೂರ್ಯನಾಗಿ, ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಇಡೀ ವಿಶ್ವಕ್ಕೆ ಶಾಂತಿ, ಶಕ್ತಿ, ಪವಿತ್ರತೆಯ ಕಿರಣಗಳನ್ನು ಹರಡಿಸ್ತಾ ಇದ್ದೇನೆ. ಸೂರ್ಯನ ಸಮಾನ ಹರಡಿಸುತ್ತಿದ್ದೇನೆ, ಹರಡಿಸುತ್ತಿದ್ದೇನೆ. ವಿಶ್ವದ ಎಲ್ಲ ಕೋಟ್ಯಾನುಕೋಟಿ ದುಃಖಿಯ ಶಾಂತ ಭಯಭೀತಾತ್ಮಗಳೆಲ್ಲ ಶಾಂತರಾಗ್ತಾ ಇದ್ದಾರೆ, ಸಂತುಷ್ಟರಾಗ್ತಾ ಇದ್ದಾರೆ, ಪವಿತ್ರರಾಗ್ತಾ ಇದ್ದಾರೆ. ಪರಮಧಾಮದಿಂದ ಆತ್ಮ ಸೂಕ್ಷ್ಮ ವಚನದಲ್ಲಿ ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಮರಳಿ, ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಮುಗುಳ್ನ ಗುಚ್ಚ, ಅವ್ಯಕ್ತ ಫರಿಸ್ತಾ ಸ್ವರೂಪದಲ್ಲಿ ನಾನಾತ್ಮ ಮುಗುಳ್ನ ಗುಚ್ಚ. ಎದುರುಗಡೆ ವಿಶ್ವದ ಗ್ಲೋಬ್, ವಿಶ್ವದ ಗ್ಲೋಬ್, ನಾವೆಲ್ಲ ಫರಿಸ್ತೆಗಳು ಸುತ್ತಲೂ ನಿಂತಿದ್ದೇವೆ. ಗ್ಲೋಬ್ನ ಎತ್ತರದಲ್ಲಿ ಜ್ಞಾನ ಸೂರ್ಯ ಶಿವಬಾಬಾ ಇದ್ದಾರೆ. ಜ್ಞಾನ ಸೂರ್ಯನಿಂದ ನಿರಂತರ ಶಕ್ತಿ ಕಿರಣಗಳೆಲ್ಲ ಬಂದು ನಾವೆಲ್ಲ ಫರಿಸ್ತೆಗಳ ಮಸ್ತಕವನ್ನು ತಾಕಿ, ಮಸ್ತಕದಲ್ಲಿ ತುಂಬಿ 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 ಸರ್ವಶಕ್ತಿಯ ಕಿರಣಗಳೆಲ್ಲ ಫೌಂಟೇನ್ ರೂಪದಲ್ಲಿ, ಕಾರಂಜಿ ರೂಪದಲ್ಲಿ ಬಂದು 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 ನನ್ನ ಆತ್ಮನ ಮಸ್ತಕಕ್ಕೆ ತುಂಬಿ 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 ಆ ಶಕ್ತಿಶಾಲಿ ಕಿರಣಗಳನ್ನೆಲ್ಲ ವಿಶ್ವದ ಗ್ಲೋಬ್ನ 4 ಕಡೆ ಹರಡಿಸುತ್ತಿದ್ದೇನೆ. ಶಾಂತಿಯ ಶಕ್ತಿ, ಪವಿತ್ರತೆಯ ಶಕ್ತಿ, ಆನಂದದ ಶಕ್ತಿ,
ಜ್ಞಾನದ ಶಕ್ತಿ, ಸುಖದ ಶಕ್ತಿ, ಎಲ್ಲ ಶಕ್ತಿ ಕಿರಣಗಳನ್ನು ವಿಶ್ವದ ಗ್ಲೋಬ್ನ 4 ಕಡೆ ಹರಡಿಸುತ್ತಿದ್ದೇನೆ. ಮಾಸ್ಟರ್ ದಾತಾತ್ಮ ನಾನು, ಪರಮಾತ್ಮ ಸಹಯೋಗಿ ಆತ್ಮ ನಾನು ಹರಡಿಸುತ್ತಿದ್ದೇನೆ. सद्ज्ञान की रोशनी हम दिए, आए प्रभु का जिगत हम यहाँ, चलो आओ कर दे रोशन जहाँ, चलो आओ कर दे ये रोशन जहाँ। हम आत्माएं हैं चेतन दिए, सद्ज्ञान की रोशनी हम दिए, आए प्रभु का जिगत हम यहाँ, चलो आओ कर दे रोशन जहाँ, चलो आओ कर दे ये रोशन जहाँ। ಇಡೀ ವಿಶ್ವಕ್ಕೆ ಪ್ರಕಾಶತೆಯನ್ನು ಹರಡಿಸುತ್ತಿದ್ದೇವೆ. ಮಾಸ್ಟರ್ ದಾತಾನಾತ್ಮ, ಮಾಸ್ಟರ್ ದಾತಾನಾತ್ಮ ಸರ್ವಶಕ್ತಿವಂತನಿಂದ ಸರ್ವಶಕ್ತಿಯ ಕಿರಣಗಳನ್ನು ಗ್ರಹಿಸಿ ಹರಡಿಸುತ್ತಿದ್ದೇನೆ ಸಕಾಶವನ್ನು. हम दीप बनकर दिखाएं दिशा, दीप बनकर दिखाएं दिशा, आए प्रभु का जिगत हम यहाँ, चलो आओ कर दे रोशन जहाँ, चलो आओ कर दे रोशन जहाँ। हम आत्माएं हैं चेतन दिए, सद्ज्ञान की रोशनी हम लिए, आए प्रभु का जिगत हम यहाँ, चलो आओ कर दे रोशन जहाँ, चलो आओ कर दे रोशन जहाँ। घर द्वार आंगन सजाए चलो, दिल खुश मिठाई खाए चलो, सद्ज्ञान घृत डाल दीपक भरे, दीपावली यूं मनाए चलो, रहे ना अंधेरा यहाँ और वहाँ, रहे ना अंधेरा यहाँ और वहाँ, आए प्रभु का जिगत हम यहाँ, चलो आओ कर दे रोशन जहाँ, चलो आओ कर दे ये रोशन जहाँ। हम आत्माएं हैं चेतन दिए, सद्ज्ञान की रोशनी हम लिए, आए प्रभु का जिगत हम यहाँ, चलो आओ कर दे रोशन जहाँ, चलो आओ कर दे रोशन जहाँ। ಇಡೀ ವಿಶ್ವಕ್ಕೆ ಸಕಾಶವನ್ನು ಹರಡಿಸಿ
ಪ್ರಕೃತಿಗೆ ಸಕಾಶವನ್ನು ಕೊಟ್ಟು ನಾನಾತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಮಧುಬನದ ಪಾಂಡವ ಭವನದ ಹಿಸ್ಟ್ರಿ ಹಾಲಿನಲ್ಲಿ ಬನ್ನಿ. ಹಿಸ್ಟ್ರಿ ಹಾಲಿನಲ್ಲಿ ಸಾಲು ಸಾಲಾಗಿ ನಿಂತಿದ್ದೇವೆ. ಮಮ್ಮ ಬ್ರಹ್ಮಬಾಬಾ ಇದ್ದಾರೆ ಎದುರುಗಡೆ. ಮಮ್ಮ ಮುಗುಳ್ನಗ್ತ ವಾಹ ಬಚ್ಚೆ ತೀವ್ರ ಪುರುಷಾರ್ಥಿ ಬಚ್ಚೆ ಹಾಗೇ ತೀವ್ರ ಪುರುಷಾರ್ಥಿ ಗ್ರೂಪ್ ಹಾಗೇ ಎನ್ನುತ್ತ ಮಮ್ಮ ಪ್ರತಿಯೊಂದು ಮಗುವಿಗೆ 1 by 1 ಮಗುವನ್ನು ಕರೆಯುತ್ತೆ. ಅಮೃತವನ್ನು ಕುಡಿಸುತ್ತಿದ್ದಾರೆ. ಎಲ್ಲರೂ ಅಮೃತವನ್ನು ಸ್ವೀಕರಿಸಿ ಹೋಗಬೇಕು. ಸ್ವೀಕರಿಸಿ ಅಮೃತ ಎಲ್ಲಿ? ಹಿಸ್ಟ್ರಿ ಹಾಲ್ನಲ್ಲಿ. ಯಾರು? ಮಮ್ಮ ಜಗದಂಬ ಸರಸ್ವತಿ ಅಮ್ಮ ನಮಗೆಲ್ಲರಿಗೂ ಪರಮಮೃತವನ್ನು ಕುಡಿಸುತ್ತಿದ್ದಾರೆ. ವಿಜಯ್ ಭವದ ತಿಲಕವನ್ನು ಹಚ್ಚುತ್ತಿದ್ದಾರೆ. ಮುಂದಗಡೆ ಎಲ್ಲರೂ ಅಮೃತವನ್ನು ಕುಡಿದು ವಿಜಯ್ ಭವದ ತಿಲಕವನ್ನು ಪಡೆದು ಮುಂದಗಡೆ ಹೋದರೆ ಬ್ರಹ್ಮ ಬಾಬಾ ಮಗುಳ್ನಗ್ತಾ ಬಚ್ಚೆ ವಾಹ ತೀವ್ರ ಪುರುಷಾರ್ಥಿ ಬಚ್ಚೆ ವಾಹ ಎನ್ನುತ್ತಿದ್ದಾರೆ. ಸದಾ ನಿರಂತರ ಯೋಗಿ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ತಪಸ್ವಿ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ ಬ್ರಹ್ಮ ಬಾಬಾ. ಎಲ್ಲ ಮಕ್ಕಳ ಕೊರಳಲ್ಲಿ ರಕ್ಷಾ ಕವಚ, ಸದಾ ರಕ್ಷಾ ಕವಚ ಏನು ಮಾಡ್ತದೆ? ಯಂತ್ರ ಮಂತ್ರ ತಂತ್ರ ಶಕ್ತಿಯ ಪರಿಣಾಮವನ್ನು ಕೂಡ ಆಗದೆ ಹಾಗೆ ಕಾಪಾಡುತ್ತದೆ. ದುಷ್ಟ ಶಕ್ತಿಗಳಿಂದ ಕಾಪಾಡ್ತದೆ ಮಕ್ಕಳೇ. ಈ ಯಂತ್ರವನ್ನು ಅಂದರೆ ಪರಮಾತ್ಮ ಹಾಕುವ ಪವರ್ಫುಲ್ ರಕ್ಷಾ ಕವಚ ಯಂತ್ರವನ್ನು ಧರಿಸಿ ಅಂತ ಸೂಕ್ಷ್ಮವಾಗಿ ಪ್ರತಿಯೊಂದು ಮಗುವಿನ ಕೊರಳಲ್ಲಿ ರಕ್ಷಾ ಕವಚದ ರೂಪದಲ್ಲಿ ಪರಮಾತ್ಮ ಹಾಕಿದ್ದಾರೆ. ಅನುಭವ ಮಾಡಿ. ಎಲ್ಲರ ಕೊರಳಲ್ಲಿ ಬೀಳ್ತದೆ. ಪ್ರತಿಯೊಂದು ಮಗುವಿನ ಕೊರಳಲ್ಲಿ ರಕ್ಷಾ ಕವಚ ಸದಾ ಇರುವುದರ ಕಾರಣ ಯಾವುದೇ ದುರ್ಮರಣ ಆಗಲಿಕ್ಕೆ ಸಾಧ್ಯವಿಲ್ಲ. ಯಂತ್ರ ಮಂತ್ರ ತಂತ್ರ ಶಕ್ತಿಯ ಪರಿಣಾಮ ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರೇತಾತ್ಮಗಳ ತೊಂದರೆ ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರಾಕ್ಟಿಕಲ್ ಅನುಭವ ಮಾಡಬೇಕು. ಈಗ ಹೊರಗಡೆ ಎಲ್ಲಾದರೂ ಹೋಗಿ ಟೆಂಪಲ್ಗಳಲ್ಲಿ ದಾರ ಕಟ್ಕೊಂಡ್ಬರ್ತೀರಿ, ಎಷ್ಟೊಂದು ಹೋಪ್ಸ್ ಇಟ್ಕೊಂಡಿರ್ತೀರಿ. ಆ ದಾರ ಕಟ್ಕೊಳ್ಳೋದ್ರಿಂದ ನಮಗೆ ಎಲ್ಲ ಪ್ರೊಟೆಕ್ಷನ್ ಇರ್ತದೆ ಅಂತ. ಇಲ್ಲಿ ಪರಮಾತ್ಮ ಸ್ವಯಂ ಈಶ್ವರ ಹಾಕುವ ರಕ್ಷಾ ಕವಚ ಕೊರಳಲ್ಲಿ ಹೆಂಗಿದೆ? ಪವರ್ಫುಲ್ ಆಗಿದೆ. ಯಾವುದೇ ಪ್ರೇತಾತ್ಮಗಳ ಹತ್ತಿರ ಬರಲಿಕ್ಕೆ ಬಿಡುವುದಿಲ್ಲ. ದುಷ್ಟಾತ್ಮಗಳ ಹತ್ತಿರಕ್ಕೆ ಬಿಡುವುದಿಲ್ಲ ಅಂದರೆ ಬಿಡುವುದಿಲ್ಲ. ಗ್ಯಾರಂಟೀಡ್. ಪರಮಾತ್ಮ ರಕ್ಷಾ ಕವಚ ಇರುವವರೆಗೂ ಶಾರೀರಿಕ ತೊಂದರೆಗಳನ್ನು ಕೂಡ ಜೋರಾಗಲಿಕ್ಕೆ ಬಿಡುವುದಿಲ್ಲ, ಭೋಗಿಸಲಿಕ್ಕೆ ಬಿಡುವುದಿಲ್ಲ ಪರಮಾತ್ಮ. ಸ್ವೀಕರಿಸಿ, ಎಲ್ಲರೂ ಸ್ವೀಕರಿಸಿ. ಹಿಸ್ಟ್ರಿ ಹಾಲಿನಲ್ಲಿ ಪರಮಾತ್ಮ ರಕ್ಷಾ ಕವಚವನ್ನು ಕೊರಳಲ್ಲಿ ಹಾಕ್ತಾ ಇದ್ದಾರೆ. ಪ್ರತಿಯೊಂದು ಮಗುವಿನ ಕೈಯಲ್ಲಿ ಗೋಲ್ಡನ್ ಬ್ರಾಸ್ಲೆಟನ್ನು ಕಟ್ತಾ ಇದ್ದಾರೆ. ಕಾರಣ ಶಾರೀರಿಕ ರೋಗಗಳು, ನೋವುಗಳಿಂದ ತಮ್ಮನ್ನು ತಾವು ಬಚಾವ್ ಮಾಡಿಕೊಳ್ಳಿಕ್ಕೆ ಪರಮಾತ್ಮ ಈ ಗೋಲ್ಡನ್ ಬ್ರಾಸ್ಲೆಟ್ ಏನು ಮಾಡ್ತದೆ? ಎಲ್ಲ ನೋವುಗಳನ್ನು ಹೀರ್ಕೊಳ್ತದೆ. ನಿಮಗೆ ನೋವುಗಳಾಗದೇ ಇರುವಾಗೆ ಆಗ್ತಾ ಇದ್ರೂ ಕೂಡ ಭೋಗಿಸುವುದು ಇದೆಯಲ್ಲ, ಅಮ್ಮ ಕಾಲು ಅಮ್ಮ ಕೈ ಅಂತಿರಲ್ಲ, ಆ ನೋವಿನಿಂದ ಬೆನ್ನ ಮಾಡ್ತದೆ. ಅರ್ಥಾತ್ ಈ ಗೋಲ್ಡನ್ ಬ್ರಾಸ್ಲೆಟ್ ಎಲ್ಲ ನೋವನ್ನು ಹೀರ್ಕೊಳ್ತದೆ. ಪರಮಾತ್ಮ ಇಷ್ಟೊಂದು ಯುಕ್ತಿಯುಕ್ತ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಯುಕ್ತಿಯುಕ್ತ ಶಕ್ತಿಗಳನ್ನು ನಮ್ಮ ಕೊರಳಲ್ಲಿ ಕೈಯಲ್ಲಿ ಹಾಕ್ತಾ ಇದ್ದಾರೆ. ವಿಜಯ್ ಭವದ ತಿಲಕ, ಮತ್ತೆ ಅಮರಭವದ ವರದಾನ, ಮತ್ತೆ ಅಮೃತ. ವಾಹ ನನ್ನ ಭಾಗ್ಯ. ನೋಡಿ, ಇಡೀ ವಿಶ್ವದಲ್ಲಿ ಕೋಟ್ಯಾನುಕೋಟಿ ಆತ್ಮಗಳಿದ್ರು ಕೆಲವರಿಗೆ ಇದು ಪ್ರಾಪ್ತಿ ಆಗ್ತಾ ಇದೆ. ಆ ಪ್ರಾಪ್ತಿ ಮಾಡಿಕೊಳ್ಳುವ ತೀವ್ರ ಪುರುಷಾರ್ಥಿಗಳು ನಾವುಗಳಾಗಿದ್ದೇವೆ. ಬನ್ನಿ ವಾಪಸ್ ಹಿಸ್ಟ್ರಿ ಹಾಲಿನಿಂದ ಶಾಂತಿ ಸ್ತಂಭಕ್ಕೆ ಬನ್ನಿ. ಶಾಂತಿ ಸ್ತಂಭವನ್ನು ಸುತ್ತಿ ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಶಾಂತಿ ಸ್ತಂಭವನ್ನು ಸುತ್ತಿ ನಿಧಾನವಾಗಿ ಬಾಬರವರ ಕಮರಾದಲ್ಲಿ ಬಂದು ಕುಳಿತುಕೊಳ್ಳಿ. ಹೃದಯದೆಲ್ಲ ಭಾರವನ್ನು ಈಶ್ವರನಿಗೆ ಅರ್ಪಿಸಿಬಿಡಿ. ಎಲ್ಲ ಅರ್ಪಣೆ ಮಾಡುವಂಥ ಸಮಯ, ಕಂಪ್ಲೀಟ್ ಅರ್ಪಣೆ. ಎಲ್ಲ ಆತ್ಮಗಳಿಗಂತೂ ಕ್ಷಮೆ ಕೇಳಾಗಿದೆ. ಇನ್ನು ಮುಂದೆ ಏನಾಗುತ್ತೆ ಎಲ್ಲ ನಿನಗೆ ಬಿಟ್ಟಿದ್ದು ಬಾಬಾ, ಎಲ್ಲ ನಿನಗೆ ಬಿಟ್ಟಿದ್ದು. ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗ್ತಾ ಇರೋದೆಲ್ಲ ಒಳ್ಳೆಯದಕ್ಕೆ ಅಂತ ಬಾಬಾ ಉತ್ತರಿಸ್ತಾ ಇದ್ದಾರೆ. ಮಕ್ಕಳೇ, ಡೋಂಟ್ ವರಿ, ನಿಮ್ಮ ಜವಾಬ್ದಾರಿ ನನ್ನ ಕೈಯಲ್ಲಿದೆ.
ನನ್ನ ಹತ್ತಿರ ಇದೆ ನಿಮ್ಮ ಜವಾಬ್ದಾರಿ, ನಿಮ್ಮನ್ನು ನಾನು ಪಾಲನೆ ಮಾಡ್ತೀನಿ ಎನ್ನುವ ಗ್ಯಾರಂಟಿ ಮಾತನ್ನು ಪರಮಾತ್ಮ ನಾವು ಮಕ್ಕಳಿಗೆ ಮಾತ್ರ ಹೇಳ್ತಾ ಇದ್ದಾರೆ. ಕೋಟಿಯಲ್ಲಿ ಕೆಲವರು ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ರಕ್ಷಣೆ ನನ್ನದಾಗಿದೆ ಮಕ್ಕಳೇ, ನಾನು ನೋಡ್ಕೊಳ್ತೀನಿ ನಿಮ್ಮನ್ನು ಅಂತ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಶಿವ ಬಾಬಾ. ನೋಡಿ, ಬಾಪ್ ದಾದಾರವರ ಕಮರಾದಲ್ಲಿ ಯಾರೆಲ್ಲ ಬಂದಿದ್ದೀರಿ, ಬಹಳ ಪವರ್ಫುಲ್ ಆತ್ಮಗಳಾಗಿದ್ದೀರಿ. ಮನಸ್ಸು ಬುದ್ಧಿಯಿಂದ ಬರಬೇಕು. ಬಂದಿದ್ದೀರಿ ಎಲ್ಲರೂ ಪಕ್ಕ. ಬಾಪ್ ದಾದಾರವರ ಕಮರಾದಲ್ಲಿ ಕುಳಿತು 2 ಸೆಕೆಂಡ್ ಆದರೂ ಬಾಬರವರ ಜೊತೆ ರೂಹರಿಹಾನ್ ಯಾರು ಮಾಡ್ತೀರಿ ಅವರಿಗೆ ತಾಕತ್ತು ಬೇರೆ ಯಾರಿಗೂ ಇರುವುದಿಲ್ಲ. ಪವರ್ಫುಲ್ ಆತ್ಮಗಳು, ಪರಮಾತ್ಮ ಶಕ್ತಿ, ನಿರಂತರ ದೃಷ್ಟಿ ಪಡೆದುಕೊಳ್ತಾ ನಮ್ಮ ಜವಾಬ್ದಾರಿ ಈಶ್ವರನ ಕೈಗೆ ಒಪ್ಪಿಸಿದ್ದೇವೆ. ಹಗೂರರಾಗಿ ಕುಟಿರಕ್ಕೆ ಬನ್ನಿ. ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತರಾಗಿ ಆತ್ಮ ನನಾತ್ಮ 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 ಬಿಂದು 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 ಜ್ಯೋತಿ 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 ಎನ್ನುವ ಗುಂಗಿನಲ್ಲಿ ಕಂಪ್ಲೀಟ್ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತನಾಗಿ ಮರಳಿ ಸೂಕ್ಷ್ಮವತನಕ್ಕೆ ಹಾರುತ್ತಿದ್ದೇನೆ. ಫರಿಸ್ತಾಗಿ 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 ಸೂಕ್ಷ್ಮವತನದಲ್ಲಿ ಬಾಪ್ ದಾದಾರವರೆಗೆ ಸತ್ಯ ಹೃದಯದಿಂದ ನಮಸ್ತೆ 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 ಅಪ್ಪಾಜಿ ಧನ್ಯವಾದಗಳನ್ನು ಅರ್ಪಿಸುತ್ತ ನಾನಾತ್ಮ ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆ 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 ಪ್ರಕಾಶತೆ. ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಹರಡಿ ಮನೆ ಮಂದಿರವಾಗಿದೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಶಾಂತ ಚಿತ್ತದವರಾಗಿದ್ದಾರೆ. ಮನೆ ಮಂದಿರವಾಗಿದೆ, ಮನೆ ಮಂದಿರವಾಗಿದೆ, ಮನೆ ಮಂದಿರವಾಗಿದೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಶಾಂತ ಚಿತ್ತದವರಾಗಿದ್ದಾರೆ, ಶಾಂತ ಚಿತ್ತದವರಾಗಿದ್ದಾರೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ 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 ಶಾಂತಿ. ಎಲ್ಲ ದಿವ್ಯ ಫರಿಷ್ಠಗಳಿಗೆ ನಮಸ್ತೆ. ತೀವ್ರ ಪುರುಷಾರ್ಥಿಗಳಿಗೆ ನಮಸ್ತೆ. ಓಂ ಶಾಂತಿ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ ಬಾಬಾ. ಥ್ಯಾಂಕ್ ಯು ಅಣ್ಣವ್ರೆ. ಧನ್ಯವಾದ ಧನ್ಯವಾದ.